Okay, good morning students. Today we see the cash balance version of the quantity theory of money. So, see cash balance version of the quantity theory of money. This theory explained in this theory will be popular, very popular in Europe and England. Earliest theory we see ಯಾವುದು ಪ್ರೊಫೆಸರ್ ಇರುವಿನ್ ಫಿಶರ್ ಅವರ ಸಿದ್ಧಾಂತವನ್ನು ನಾವು ನೋಡಿದ್ವಿ. ಸೊ ಈ ಸಿದ್ಧಾಂತ ಯಾವುದು ಕ್ಯಾಶ್ ಬ್ಯಾಲೆನ್ಸ್ version of the quantity theory of money ಅನ್ನುವಂಥ ಸಿದ್ಧಾಂತ. This theory Europe and England has been very popular in nowadays. ಇದು ಯುರೋಪ್ ಮತ್ತು ಇಂಗ್ಲೆಂಡ್ ರಾಷ್ಟ್ರಗಳಲ್ಲಿ ವೆರಿ ಯಾವುದು ಪಾಪ್ಯುಲರ್ ಜನಮನ್ನಣೆಯನ್ನು ಗಳಿಸಿರುವಂಥ ಸಿದ್ಧಾಂತ ಇದು ಯಾವುದು ಕ್ಯಾಶ್ ಬ್ಯಾಲೆನ್ಸ್ ವರ್ಷನ್ ಆಫ್ ದಿ ಕ್ವಾಂಟಿಟಿ ಥಿಯರಿ ಆಫ್ ಮನಿ. ಪ್ರೊಫೆಸರ್ ಮಾರ್ಷಲ್, ದಿಸ್ ಥಿಯರಿ ವಾಸ್ ಎಕ್ಸ್ಪ್ಲೇನ್ಡ್ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ಅಂಡ್ ಫಿಗೋ ರಾಬರ್ಟ್ಸನ್ ಅಂಡ್ ಕೇನ್ಸ್. ಯಾರು? ಆಲ್ಫ್ರೆಡ್ ಮಾರ್ಷಲ್, ರಾಬರ್ಟ್ಸನ್, ಫಿಗೋ ಅಂಡ್ ಕೇನ್ಸ್ ಅನ್ನುವಂಥ ಪ್ರಮುಖ ಅರ್ಥಶಾಸ್ತ್ರಜ್ಞರುಗಳು ಈ ಸಿದ್ಧಾಂತವನ್ನು ಏನು ಮಾಡ್ತಾರೆ, ವಿವರಿಸ್ತಾರೆ. ಈ ಆಲ್ಮೋಸ್ಟ್ ಯಾರು ಫಿಗೋ, ರಾಬರ್ಟ್ಸನ್, ಕೇನ್ಸ್ ಅನ್ನುವಂಥವ್ರು ಮೂರು ಜನ ಇಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಆಗಿರೋದ್ರಿಂದ ಸಂಶೋಧಕರಾಗಿ ಕಾರ್ಯ ಮಾಡ್ತಾ ಇರುವಾಗ ಬಂದಿರುವಂಥ 20ನೇ ಶತಮಾನದಲ್ಲಿ ಈ ಸಿದ್ಧಾಂತ ಬಂದಿರೋದ್ರಿಂದಾಗಿ ಈ ಸಿದ್ಧಾಂತವನ್ನು ಸಾಮಾನ್ಯವಾಗಿ ಅದು ಕ್ಯಾಶ್ ಬ್ಯಾಲೆನ್ಸ್ ವರ್ಷನ್ ಆಫ್ ದಿ ಕ್ವಾಂಟಿಟಿ ಥಿಯರಿ ಆಫ್ ಮನಿ. This theory will be called Cambridge equations or Cambridge theory ಅಂತ ನಾವು ಕರೆಯುವಂಥದ್ದು. ಕೇಂಬ್ರಿಡ್ಜ್ ಸಮೀಕರಣ ಅಥವಾ ಕೇಂಬ್ರಿಡ್ಜ್ ಸಿದ್ಧಾಂತ ಅಂತ ಈ ಸಿದ್ಧಾಂತವನ್ನ ನಾವು ಕರೆಯುವಂಥದ್ದಿದೆ. ಯಾಕೆ ಕರಿತೀವಿ ಅಂತ ಕೇಳಿದ್ರೆ ಫಿಗೋ, ರಾಬರ್ಟ್ಸನ್ ಅಂಡ್ ಕೇನ್ಸ್ ಅನ್ನುವಂಥ ಅರ್ಥಶಾಸ್ತ್ರಜ್ಞರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಸಂಶೋಧನಾ ವಿಭಾಗದ ವಿದ್ಯಾರ್ಥಿಗಳಾಗಿರೋದ್ರಿಂದಾಗಿ 20ನೇ ಶತಮಾನದಲ್ಲಿ ಈ ಸಿದ್ಧಾಂತ ಜಾರಿಗೆ ಬಂದಿರೋದ್ರಿಂದಾಗಿ ಈ ಸಿದ್ಧಾಂತವನ್ನು ನಾವೇನಂತ ಕರಿತೀವಿ, ಕೇಂಬ್ರಿಡ್ಜ್ ಸಮೀಕರಣ ಅಥವಾ ಕೇಂಬ್ರಿಡ್ಜ್ ಸಿದ್ಧಾಂತ ಅಂತ ನಾವು ಕರೆಯುವಂಥದ್ದಿದೆ. ಸೊ ದೇ ಆರ್ ಆಲ್ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟೀಸ್ ಅಲ್ಲಿ ಏನ್ ಮಾಡ್ತಾ ಇರುವಂತವ್ರು ಅಧ್ಯಯನ ಮಾಡಿರುವಂತ ವಿದ್ಯಾರ್ಥಿಗಳಾಗಿರ್ತಾರೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಇದನ್ನ ಕ್ಯಾಂಬ್ರಿಡ್ಜ್ ಕ್ಯಾಂಬ್ರಿಡ್ಜ್ ಥಿಯರಿ ಅಂತ ನಾವು ಕರೆಯುವಂಥದ್ದಿದೆ. So according to this version, the value of money depends upon the supply of and demand for money. The value of money depends upon the supply of and demand for money. ಹಣದ ಮೌಲ್ಯ ಅನ್ನುವಂಥದ್ದು ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಅಂತ ಕೇಳಿದ್ರೆ ಹಣದ ಪೂರೈಕೆ ಮತ್ತು ಬೇಡಿಕೆಯ ಮೇಲೆ ನಿಂತಿರುವಂಥದ್ದು. ವ್ಯಾಲ್ಯೂ ಆಫ್ ಮನಿ, ವೆಲಸಿಟಿ ಆಫ್ ಮನಿ ಅನ್ನುವಂಥದ್ದು ಇಟ್ ವಿಲ್ ಬಿ ಡಿಪೆಂಡ್ಸ್ ಅಪಾನ್ ದಿ ಸಪ್ಲೈ ಆಫ್ ಮನಿ ಅಂಡ್ ಡಿಮಾಂಡ್ ಫಾರ್ ಮನಿ. ಸೊ ಹಾಗಾಗಿ ಬಟ್ ದ ಕಾನ್ಸೆಪ್ಟ್ ಆಫ್ ಸಪ್ಲೈ ಅಂಡ್ ಡಿಮಾಂಡ್ ಇನ್ ದಿಸ್ ಪೋರ್ಷನ್ ಆರ್ ಮಾರ್ಕ್ಡ್ಲಿ ಡಿಫರೆಂಟ್ ಫ್ರಮ್ ದೋಸ್ ಇನ್ ದ ಕ್ಯಾಶ್ ಟ್ರಾನ್ಸಾಕ್ಷನ್ ಥಿಯರಿ. But the concept of supply and demand in this version are markedly different from those in the cash transaction theory. See, ಯಾವುದು ಆದರೆ concept of supply and demand in this version ಯಾವುದು ಹಣದ ಬೇಡಿಕೆ ಮತ್ತು ಹಣದ ಪೂರೈಕೆ ಅನ್ನುವಂಥ ಅಂಶಗಳೇನಿದೆ ಯಾವುದಕ್ಕೆ ಕಂಪೇರ್ ಮಾಡಿದ್ರೆ ಡಿಫರೆಂಟ್ ಆಗಿದೆ ಅಂತ ಕೇಳಿದ್ರೆ ಇನ್ ದ ಕ್ಯಾಶ್ ಟ್ರಾನ್ಸಾಕ್ಷನ್ ಥಿಯರಿ ಪ್ರೊಫೆಸರ್ ಇರ್ವಿನ್ ಫಿಶರ್ ಅವರ ಥಿಯರಿಯಲ್ಲಿ ಏನು ಬಂದಿತ್ತಲ್ಲ, ಸಪ್ಲೈ ಆಫ್ ಮನಿ ಅಂಡ್ ಡಿಮಾಂಡ್ ಫಾರ್ ಮನಿ, ಅದಕ್ಕೂ ಡಿಫರೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಆಗಿರ್ತದೆ ಯಾವುದು ಸಪ್ಲೈ ಫಾರ್ ಮನಿ ಅಂಡ್ ಡಿಮಾಂಡ್ ಫಾರ್ ಮನಿ. ಸೊ ದ ಕ್ಯಾಶ್ ಬ್ಯಾಲೆನ್ಸ್ ಥಿಯರಿ ಕನ್ಸಿಸ್ಟ್ ಸಪ್ಲೈ ಆಫ್ and demand for money at a point of time rather than in a period of time. The cash balance theory consists supply of and demand for money at a point of time rather than in a period of time. The supply of money is therefore simply it is stock at a particular time and hence the velocity of circulation of money, V into the bracket V, has no role to play in this theory. It means only M ಮಾತ್ರ, M ಅನ್ನುವಂಥ ಕಾನ್ಸೆಪ್ಟ್ ಮಾತ್ರ ಏನ್ ಮಾಡ್ತದೆ ದಿಸ್ ವರ್ಷನ್ ಅಲ್ಲಿ ಕೆಲಸ ಮಾಡ್ತದೆ. ಸಿ ನೋ ರೂಲ್ ಟು ಪ್ಲೇ ಇನ್ ದಿಸ್ ವರ್ಷನ್ ಯಾವುದು V ಅನ್ನುವಂಥದ್ದು ವೆಲೋಸಿಟಿ ಆಫ್ ಮನಿ ಅನ್ನುವಂಥದ್ದು ನೋ ರೂಲ್ ಟು ಪ್ಲೇ ಇನ್ ದಿಸ್ ವರ್ಷನ್. ಅವ್ರು ಏನ್ ಹೇಳ್ತಾರೆ ನೋಡಿ, the cash balance theory consists supply of and demand for money at a point of time rather than in a period of time. The supply of money is therefore simply it is
stock at a particular time. ಸಪ್ಲೈ ಆಫ್ ಮನಿ ಅನ್ನುವಂಥದ್ದು ಜನರು ತಮ್ಮ ಬಳಿ ಇಟ್ಕೊಂಡಿರುವಂತ ಹಣ ನಗದು ಪ್ರಮಾಣ ಒಂದು ನಿರ್ದಿಷ್ಟ ಸಮಯದಲ್ಲಿ ಜನರು ತಮ್ಮ ಬಳಿ ಇಟ್ಕೊಂಡಿರುವಂತ ಒಂದು ಹಣದ ಪ್ರಮಾಣವನ್ನು ನಾವೇನಂತ ಕರಿತೀವಿ ಸಪ್ಲೈ ಆಫ್ ಮನಿ. Period of time, the supply of money is therefore simply it is stocked at a particular time, and hence the velocity of circulation of money has no role to play in this theory. ಯಾವುದು ವೆಲಾಸಿಟಿ ಆಫ್ ಸರ್ಕ್ಯುಲೇಷನ್ ಟು ಮನಿ ಅನ್ನುವಂಥದ್ದು ನೋ ರೂಲ್ ಟು ಪ್ಲೇ ದಿಸ್ ವರ್ಷನ್, ಓನ್ಲಿ ಪ್ಲೇ ಆನ್ ಎಂ. ಇಟ್ ಮೀನ್ ಸಪ್ಲೈ ಆಫ್ ಮನಿ ಆರ್ ಡಿಮಾಂಡ್ ಫಾರ್ money. These two concepts will be only playing to this version. So that's why yadu cash balance version of the quantity theory of money has differentiated from yadu in the cash transaction theory. Professor Irving Fisher ಅವರ ಸಿದ್ಧಾಂತಕ್ಕಿಂತ ಈ ಸಿದ್ಧಾಂತ ಏನಾಗಿದೆ ಒಂಚೂರು ಮಾಡರ್ನ್ ಆಗಿರುವಂತದ್ದು ಮತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಡಿಫರೆಂಟ್ ಆಗಿರುವಂತದ್ದನ್ನ ನಾವು ಕಾಣ್ತೀವಿ. ಸೊ ಇದರಲ್ಲಿ ನಾವು ಯಾವುದು ಹಣವನ್ನು ನಾವು ಪ್ರಮುಖವಾಗಿ ಎದಕ್ಕೋಸ್ಕರ ಕೂಡಿಡಬೇಕು, ದ ಸಪ್ಲೈ ಆಫ್ ಮನಿ ಏನ್ ಹೇಳ್ತಾರೆ ನೋಡಿ, ಸಪ್ಲೈ ಆಫ್ ಮನಿ ಈಸ್ therefore simply it is stocked at a particular time. ಹಣದ ಪೂರೈಕೆ ಅನ್ನುವಂಥದ್ದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಏನಾಗಿರುವಂಥದ್ದು ಜನ ತಮ್ಮ ಬಳಿ ಹಣ ಇಟ್ಕೊಳ್ಳುವಂಥದ್ದು. ರಾಷ್ಟ್ರದಲ್ಲಿ ಯಾವುದೇ ನಿರ್ದಿಷ್ಟ ಸಮಯಕ್ಕೆ ಜನರ ಬಳಿ ಇರುವಂತಹ ನಗದು ಹಣದ ಒಟ್ಟು ಮೊತ್ತ, ನಗದು ಹಣದ ಬೇಡಿಕೆ ಎಂದರೆ ಜನರು ತಮ್ಮ ಬಳಿ ನಗದು ರೂಪದಲ್ಲಿ ಇಟ್ಟುಕೊಳ್ಳುವ ಅಪೇಕ್ಷೆ. ಅಂದ್ರೆ ಕ್ಯಾಶ್ ಅನ್ನ ಇಟ್ಕೊಳ್ಳಕ್ಕೆ ಬಯಸ್ತಾರಲ್ಲ ಅದನ್ನ ನಾವೇನಂತ ಕರಿತೀವಿ, ಹಣದ ಬೇಡಿಕೆ ಅಂತ ನಾವು ಕರಿತೀವಿ. ಜನ ಯಾಕೆ ಹಣವನ್ನ ಇಟ್ಕೊಳ್ಳಕ್ ಬಯಸ್ತಾರೆ ಅಂತ ಒಂದು 3 ರೀಸನ್ ಇದೆ. ಯಾವುದು? ಟ್ರಾನ್ಸಾಕ್ಷನ್ ಮೋಟಿವ್ ನಂಬರ್ 1, ಟ್ರಾನ್ಸಾಕ್ಷನ್ ಮೋಟಿವ್ ಮೀನ್ ವ್ಯಾವಹಾರಿಕ ಉದ್ದೇಶದಿಂದ ಅಥವಾ ವ್ಯಾವಹಾರಿಕ ಪ್ರೇರಣೆಯಿಂದಾಗಿ. ಅಂಡ್ ನಂಬರ್ 2, precautionary motive. And number 3, speculation motive. Number 1 transaction motive and number 2 speculation motive and speculation motive. ಅಂದ್ರೆ ಜನ ತಮ್ಮ ಬಳಿ ಹಣವನ್ನ ಯಾಕೆ ಇಟ್ಕೊಳ್ಳಕ್ ಬಯಸ್ತಾರ ಅಂತ ಕೇಳಿದ್ರೆ, ಒಂದು ವ್ಯಾವಹಾರಿಕ ಪ್ರೇರಣೆಯಿಂದಾಗಿ ಅಥವಾ ವ್ಯವಹಾರವನ್ನ ಮುನ್ನಡೆಸ್ಕೊಂಡು ಹೋಗುವಂತ ಉದ್ದೇಶದಿಂದಾಗಿ ಅಥವಾ ದೈನಂದಿನ ಚಟುವಟಿಕೆಗಳನ್ನ ನಡೆಸುವಂತ ಉದ್ದೇಶಕ್ಕಾಗಿ ಹಣ ತಮ್ಮ ಬಳಿ ನಗದು ರೂಪದಲ್ಲಿ ಇಟ್ಕೊಳ್ಳಕ್ಕೆ ಬಯಸಿದ್ರೆ. ಇನ್ನು ಯಾವುದು? ಪ್ರಿಕಾಷನರಿ ಮೋಟಿವ್. ಇಟ್ ಮೀನ್ ಯಾವುದು? ಮುಂಜಾಗ್ರತೆಯ ಕ್ರಮಕ್ಕೋಸ್ಕರ ಅಥವಾ ಅನಿರೀಕ್ಷಿತವಾಗಿ ಅಥವಾ ಯಾವುದೇ ಸೂಚನೆ ಸಲಹೆಗಳಿಲ್ಲದೆ ಬರುವಂತ ಅವಘಡಗಳನ್ನ ಎದುರಿಸಲಿಕ್ಕೆ ನಾವು ಏನ್ ಮಾಡ್ತೀವಿ, ಹಣವನ್ನ ಕೂಡಿಡ್ಲಿಕ್ಕೆ ಬಯಸ್ತೀವಿ. ಅಂಡ್ ಸಟ್ಟ ವ್ಯಾಪಾರ ಸ್ಪೆಕ್ಯುಲೇಷನ್ ಮೋಟಿವ್, ಸಟ್ಟ ವ್ಯಾಪಾರವನ್ನ ಕೈಗೊಳ್ಳುವಂತ ಉದ್ದೇಶದಿಂದಾಗಿ ಏನ್ ಮಾಡ್ತಾರೆ, ಜನ ತಮ್ಮ ಬಳಿ ಕ್ಯಾಶ್ ಅನ್ನ ಇಟ್ಕೊಳ್ಳಕ್ಕೆ ಬಯಸ್ತಾರೆ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಯಾರು ಮಾರ್ಷಲ್, ಪಿಗೋ, ರಾಬರ್ಟ್ಸನ್ ಅಂಡ್ ಕೇನ್ಸ್ ಹ್ಯಾಸ್ ಡಿಫರೆಂಟ್ equations explained this theory. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮಾರ್ಷಲ್ ಅವರ equations, ಪಿಗೋ ಅಂಡ್ ರಾಬರ್ಟ್ಸನ್, ಕೇನ್ಸ್ ಸಪರೇಟ್ ಆಗಿ ನಾವು ಸ್ಟಡಿ ಮಾಡೋಣ. ಓಕೆ, ನೆಕ್ಸ್ಟ್ ವಿ ಸಿ ಮಾರ್ಷಲ್ equations. Okay, thank you for watching.